ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ಭಾಳ ಟೇಸ್ಟಾಗಿ ಭಾಳ ಸಿಂಪಲ್ಲಾಗಿ ಇದು ಹುಗ್ಗಿ ಅಂತ ಕರಿತಾರೆ ನೋಡ್ರಿ. ಉತ್ತರ ಕರ್ನಾಟಕ ಸ್ಟೈಲ್ ಎಲ್ಲ ಮಾಡ್ತಾರೆ ಮತ್ತು ಭಾಳ ಟೇಸ್ಟಾಗಿರ್ತದೆ ರೀ. ಅಷ್ಟೇ ಕಡಿಮೆ ಸಮಯದೊಳಗೆ ಇದು ರೆಡಿ ಮಾಡ್ಕೋಬೋದು ನೋಡ್ರಿ. ಯಾರೇ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಮನೆಗೆ ಬಂದರೂ ಮಾಡ್ಕೋಬೋದು. ನಿಮ್ಮ ಮನೆ ಒಳಗೆ ಏನಾರ ಫಂಕ್ಷನ್ ಇದ್ದರೂ ಮಾಡ್ಕೋಬೋದು. ಈ ಥರ ದಪ್ಪ ರವೆನ ನಾನು ತೊಗೊಂಡು ನೋಡ್ರಿ. ಇದು ಉಪ್ಪಿಟ್ಟನ್ನು ಮಾಡ್ತಾರೆ ಇದರಲ್ಲಿ. ಪೂರ ದಪ್ಪ ರವೆ ರೀ, ಇದು ಕೇಸರಿ ರವೆ ಅಂತ ಕರಿತಾರೆ ನೋಡ್ರಿ. ಅದು ತೊಗೊಂಡಿನಿ ನೋಡ್ರಿ. 1-2 ಕಪ್ನಟ್ಟು ರವೆ ತೊಗೊಂಡಿನಿ ನಾನು. ಮಿನಿಮಮ್ ಒಂದು ಅರ್ಧ ಕೆ ಜಿಯಷ್ಟು ರವೆನ ನಾನು ತೊಗೊಂಡಿನಿ ನೋಡ್ರಿ. ಇಲ್ಲಿ ನಾನು ಜಾಸ್ತಿ ಜನಕ್ಕೆ ಮಾಡ್ಲತ್ತೀನಿ ರೀ, ಅದ್ರ ಸಲುವಾಗಿ ನಾನು ಜಾಸ್ತಿ ತೊಗೊಂಡಿನಿ. ನೀವೇನಾರ 2-3 ಇದ್ರೆ ನಮ್ಮ ಮನ್ಯಾಗ ಅಷ್ಟೇ ಸ್ವಲ್ಪ ಒಂದು ಬಟ್ಲ ರವದೊಳಗೆ ಮಾಡ್ಕೊಬೋದು ನೋಡ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೀನಿ ನೋಡ್ರಿ. ಈಗ ಸ್ವಲ್ಪ ಕೊಬ್ಬರಿ ಹಾಕೀನಿ ಮತ್ತು ಕಾಜು ಹಾಕೀನಿ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೀನಿ. ಈಗ ಮತ್ತು 2 ಏಲಕ್ಕಿನೂ ಹಾಕ್ಕೊಂಡೆ ನೋಡ್ರಿ, 2-3 ಏಲಕ್ಕಿ. ಈಗ ರುಚಿಗೆ ತಕ್ಕಷ್ಟು ನಾವು ಬೆಲ್ಲನ ಸೇರಿಸ್ಲತ್ತೀವಿ ನೋಡ್ರಿ ಇಲ್ಲಿ. ಈಗ ಇದೆಲ್ಲ ಆಗಿಂದ 1-2-3 ಕುಕ್ಕರ್ ವಿಜಲ್ ಹೊಡ್ಸ್ಕೊಂಡು ಬಂದೀನಿ ನೋಡ್ರಿ. ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡು ಬಂದೀನಿ ನೋಡ್ರಿ. ಈಗ 3 ವಿಜಲ್ ಅಥವಾ 4 ವಿಜಲ್ ತನಕ ಹೊಡ್ಸ್ಕೊಬೇಕ್ರಿ ಇದು ವಿಜಲ್. ಮತ್ತು ಭಾಳ ಟೇಸ್ಟ್ ಆಕ್ಕದ, ಭಾಳ ಸಿಂಪಲ್ಲಾಗಿ ರೆಡಿ ಆಗ್ತದೆ ನೋಡ್ರಿ. ಈ ವಿಧಾನದಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ನೀವು ಕುಟ್ಟೋದು ಬೇಡ, ರುಬ್ಬೋದು ಬೇಡ, ನೆನೆಸಿಡೋದು ಬೇಡ, ಏನೂ ಬೇಡ. ಆಗಿಂದಾಗೆ ಮಾಡ್ಕೊಂಡು ಸವಿಬೋದು ನೋಡ್ರಿ. ಈಗ ದೇವರಿಗೆ ಪ್ರಸಾದವೆಲ್ಲ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಿರಲ್ಲ, ಇದೇ ಥರ ಸ್ವೀಟಾಗಿ ಮಾಡಿ ನೋಡ್ರಿ. ಮತ್ತು ಅದ್ರೊಳಗೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಕುದಿಸ್ಲತ್ತೀನಿ ನೋಡ್ರಿ. ಹಾಲು ಆಪ್ಷನಲ್ಲು, ನೀವು ಬೇಕಂದರೆ ಹಾಲು ಹಾಕ್ಕೋಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಹಾಲು ಆಪ್ಷನಲ್ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ರೀ. ಒಂದ್ಸಲ ಈ ಥರ ಈ ವಿಧಾನದಾಗ ನಾನು ಹೇಳಿದ ವಿಧಾನದಾಗ ನೀವು ಟ್ರೈ ಮಾಡಿ ನೋಡ್ರಿ. ಭಾಳ ಫ್ಯಾಮ್ಲಿಯವ್ರಿಗೆಲ್ಲ ಇಷ್ಟ ಆಗ್ತದೆ ಮತ್ತು ನಿಮಗೂ ಕೂಡ ಇಷ್ಟ ಆಗ್ತದೆ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನಿಮಗೂ ಫಸ್ಟ್ ಬರ್ತಾವ್ರಿ. ನೀವೇ ಫಸ್ಟ್ ನೋಡಿ ನೀವು ಟ್ರೈ ಮಾಡ್ಬೋದು ನೋಡ್ರಿ. ಮತ್ತು ಈ ಥರನೇ ಇದೇ ಥರನೇ ಈಜಿ ರೆಸಿಪಿಯೊಂದಿಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.